ಒಂದು ದಿನ ಈ ಯಾಯಿರನು ಯೇಸುವಿನ ಬಳಿಗೆ ಬಂದು ಆತನು ಹೀಗೆ ಹೇಳ್ತಾನೆ, ಪ್ರೇರೆ, ಸ್ವಾಮಿ, ನನ್ನ ಚಿಕ್ಕ ಮಗಳು ಈಗ ಸಾಯ್ತಾ ಇದ್ದಾಳೆ, ನೀನು ಬಂದು ಆಕೆಗೆ ವಾಸಿ ಮಾಡಬೇಕೆಂಬುದೇ ಕೇಳಿಕೊಂಡಿರುವಾಗ ಯೇಸು ಈ ಯಾಯಿರನ ಮನೆಗೆ ಹೋಗ್ತಾ ಇರ್ತಾನೆ. ಪ್ರೇರೆ, ಆ ಹೋಗುವಂತ ದಾರಿ ಮಧ್ಯದಲ್ಲಿ ಇದಕ್ಕೆ ಸುಮಾರು 12 ವರ್ಷದಿಂದ ರಕ್ತ ಕುಸುಮ ರೋಗಿಯಾಗಿರುವಂತ ಒಬ್ಬ ಹೆಣ್ಣುಮಗಳು ಬರ್ತಾಳೆ. ಆಕೆ ಬಂದಿರುವಾಗ ಯೇಸು ಆಕೆಗೆ ಹೀಗೆ ಹೇಳಿದಿಲ್ಲ, ಅಮ್ಮ, ನನಗೆ ಸ್ವಲ್ಪ ಕೆಲಸವಿದೆ, ನಾನು ಬ್ಯುಸಿ ಆಗಿದ್ದೇನೆ, ನಾನು ಆಮೇಲೆ ನಿನಗೆ ಗುಣಪಡಿಸ್ತೇನೆ ಎಂಬುದಾಗಿ ಹೇಳಿಲ್ಲ. ಪ್ರೇರೆ, ಆಕೆಯನ್ನು ಗುಣಪಡಿಸಿದನು. ಅದಾದ ನಂತರ ಯಾಯಿರನ ಮನೆಗೆ ಹೋಗಿ ಯಾಯಿರನ ಮಗಳನ್ನು ಆತನು ಗುಣಪಡಿಸಿದ. ಪ್ರೇರೆ, ಅಂದ್ರೆ ಇದರ ಅರ್ಥ ದೇವರು ನಮ್ಮ ವಿಷಯದಲ್ಲಿ ಅದನ್ನು ಯಾವತ್ತೂ ಕೂಡ ಬ್ಯುಸಿ ಆಗಿರುವುದಿಲ್ಲ. ಪ್ರೇರೆ, ಅದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ 3ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನನ್ನನ್ನು ಕೇಳಿಕೊಂಡು ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ವದ ಗುಡಾರ್ಥವನ್ನು ಗೋಚರಪಡಿಸುತ್ತೇನೆ ಎಂಬುದಾಗಿ. ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರೇರೆ, ದೇವರು ನಿಮ್ಮ ವಿಷಯಕ್ಕೆ ಆತನು ಯಾವತ್ತೂ ಕೂಡ ಆತನು ಬ್ಯುಸಿ ಆಗಿರುವುದಿಲ್ಲ. ಪ್ರೇರೆ, ದೇವರು ನಿಮ್ಮನ್ನು ಹೇರಳವಾಗಿ ಆತನು ಆಶೀರ್ವಾದ ಮಾಡಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಆಶೀರ್ವಾದ ತಂದು ಕೊಡುವಂಥದ್ದು ದೇವರ ಕೆಲಸವಾಗಿದೆ. ದೇವರು ಮೋಶೆಗೆ ಹೇಳ್ತಾನೆ, ಪ್ರೇರೆ,